ಅಧಿಕ ಮಾಸದ ದೇವರ ನಾಮದ ಅರ್ಥಚಿಂತನೆ. ಮತ್ತೊಂದು ಪುರಂದರದಾಸರ ದೇವರ ನಾಮ. ಇದರಲ್ಲಿ ಪುರಂದರದಾಸರು ಹೇಗೆ ಭಗವಂತ ಭಕ್ತರಾಧೀನ ಅಂತ ತೋರಿಸ್ತಾ ಇದ್ದಾನೆ. ಬೇರೆ ಬೇರೆ ಸನ್ನಿವೇಶಗಳನ್ನು ತೆಗೆದುಕೊಂಡು ಹೇಗೆ ಭಗವಂತ ತನ್ನ ಭಕ್ತರ ಅಧೀನನಲ್ಲಿ ತಾನಿದ್ದಾನೆ ಅನ್ನೋದನ್ನು ತೋರಿಸಿ, ನೀನು ದೊಡ್ಡವನು ಅಥವಾ ನಿನ್ನ ಭಕ್ತರೇ ದೊಡ್ಡವರು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ನೀನೇ ಬಲ್ಲಿದನೋ ಹರಿ, ನಿನ್ನ ದಾಸರು ಬಲ್ಲಿದರು. ನೀನೇ ದೊಡ್ಡವನು, ನಿನ್ನ ದಾಸರು ದೊಡ್ಡವರು ಅಂತ ಕೇಳ್ತಾ ಇದ್ದಾನೆ. ನಾನಾ ತೆರದಿ ನಿಧಾನಿಸಿ ನೋಡಲು ನೀನೇ ಭಕ್ತರಾಧೀನನಾದ ಮೇಲೆ, ನಾನಾ ತೆರದಿ ನಿಧಾನಿಸಿ ನೋಡಲು ನೀನೇ ಭಕ್ತರಾಧೀನನಾದ ಮೇಲೆ, ನೀನೇ ಬಲ್ಲಿದನೋ ಹರಿ, ನಿನ್ನ ದಾಸರು ಬಲ್ಲಿದರು. ಬೇರೆ ಬೇರೆ ಥರದಲ್ಲಿ ನಾನು ನಿಧಾನವಾಗಿ ನೋಡ್ತಾ ಇದ್ದೀನಿ. ನೋಡಿದ್ರೆ ನನಗೇನು ಅರ್ಥ ಆಗ್ತಿದೆ ಅಂತಂದರೆ, ನೀನು ಭಕ್ತರಾಧೀನನಾಗ್ಬಿಟ್ಟಿದ್ಯಪ್ಪ. ನೀನೇ ಭಕ್ತರಾಧೀನನಾದ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮತ್ತೆ ನೀ ಬಲ್ಲಿದನೋ ನಿನ್ನ ಭಕ್ತರೇ ಬಲ್ಲಿದರೋ ಅಂತ ಕೇಳ್ತಾ ಹೋಗ್ತಿದ್ದಾರೆ. ಮೊದಲನೇ ನುಡಿನಲ್ಲಿ ವಿಚಾರ ಮಾಡ್ತಾರೆ. ಜಲಜ ಭವಾಂಡಕ್ಕೆ ಒಡೆಯನೆಂದೆನಿಸಿ ಬಲು ಬಲು ದೊಡ್ಡವನಹುದಹುದೋ, ಆಲಸದೆ ಹಗಲಿರುಳೆನ್ನದೆ ಅನುದಿನ, ಆಲಸದೆ ಹಗಲಿರುಳೆನ್ನದೆ ಅನುದಿನ, ಬಲಿಯ ಮನೆಯ ಬಾಗಿಲ ಕಾಯ್ದ ಮೇಲೆ, ಬಲಿಯ ಮನೆಯ ಬಾಗಿಲ ಕಾಯ್ದ ಮೇಲೆ, ನೀನೇ ಬಲ್ಲಿದನೋ ಹರಿ, ನಿನ್ನ ದಾಸರು ಬಲ್ಲಿದರು. ಜಲಜ ಭವಾಂಡ ಅಂತಂದರೆ ಬ್ರಹ್ಮಾಂಡಕ್ಕೆ ನೀನೇ ಒಡೆಯನೆಂದೆನಿಸಿ, ನೀನು ದೊಡ್ಡವನು, ಬಲು ಬಲು ದೊಡ್ಡವನಹುದು. ಹೌದಪ್ಪ, ನೀನು ತುಂಬ ದೊಡ್ಡವನು. ಆದರೆ ಆಲಸ್ಯ ಮಾಡ್ಕೊಳ್ದಂಗೆ, ಬೆಳಗ್ಗೆ ರಾತ್ರಿ ನೋಡ್ದಂಗೆ, ಹಗಲಿರುಳೆನ್ನದೆ ಪ್ರತಿದಿನ ನೀನು ಬಲಿಯ ಮನೆ ಬಾಗಿಲನ್ನ ಕಾಯ್ತಾನೇ ಇದೆಯಲ್ಲ. ಇದನ್ನು ನೋಡಿದ ಮೇಲೆ ನನಗೆ ಸಂಶಯ ಬರ್ತಾ ಇದೆ, ನೀ ದೊಡ್ಡವನೋ ನಿನ್ನ ದಾಸರೇ ದೊಡ್ಡವರು ಅಂತ ಮೊದಲನೇ ಉದಾಹರಣೆ ಕೊಡ್ತಾರೆ. ಬಲಿಯ ಮನೆಯ ಬಾಗಿಲನ್ನು ಕಾಯ್ತಾ ಇರುವಂಥ ಭಗವಂತನ ಉದಾಹರಣೆ ಕೊಡ್ತಾರೆ. ಇಷ್ಟು ದೊಡ್ಡವನಾದರೂ ಕೂಡ ಇಲ್ಲಿ ನಮಗೇನು ಹೇಳ್ತೇನೆ ಅಂತಂದರೆ, ದಾಸರು ಎಷ್ಟು ದೊಡ್ಡವನಾಗಿದ್ದರು ಭಗವಂತ ಆ ಭಕ್ತರಿಗೆ ಎಷ್ಟು ಕರುಣಾಮಯಿ. ಆ ಬಲಿಯ ಮನೆ ಬಾಗಿಲ್ದೇ ಕಾಯ್ತಾ ನಿಂತ್ಕೊಂಡ್ಬಿಟ್ಟಿದ್ದಾನಲ್ಲ ಭಗವಂತ. ಅವನ ಕಾರುಣ್ಯಕ್ಕೆ ಏನಂತ ಹೇಳೋಣ ನಾವು. ಎಷ್ಟು ಕಾರುಣ್ಯ ಅವನಿಗೆ, ಭಕ್ತರ ಕಂಡ್ರೆ ಎಷ್ಟು ಪ್ರೀತಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಭಕ್ತಿ ಮಾಡ್ರಪ್ಪ ಅಂತ ನಮಗೆ ಹೇಳ್ತಾ ಇದ್ದಾರೆ. ಖ್ಯಾತಿಯಿಂದ ಪುರುಹೂತ ಸಹಿತ ಸುರವ್ರಾತವು ನಿನ್ನನು ಓಲೈಸೆ, ಭೂತಳದೊಳು ಸಂಪ್ರೀತಿಗೆ ಸಿಲುಕಿನಿ ಪಾರ್ಥನ ರಥಕ್ಕೆ ಸೂತನಾದ ಮೇಲೆ, ನೀನೇ ಬಲ್ಲಿದನೋ ಹರಿ, ನಿನ್ನ ದಾಸರು ಬಲ್ಲಿದರು. ಎರಡನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಪುರುಹೂತ ಅಂದರೆ ಯಾರು? ಇಂದ್ರ. ಇಂದ್ರನಾಮ ಸಹಿತವಾಗಿ ಸುರವ್ರಾತ ಅಂದರೆ ಎಲ್ಲ ಸುರ ಸಮೂಹ ಎಲ್ಲ ಬಂದು ನಿನ್ನನ್ನು ಓಲೈಸೆ ಅಂದ್ರೇನು, ನಿನ್ನ ಕರುಣೆ ಅವರಿಗಾಗಲಿ ಅಂತ ಬೇರೆ ಬೇರೆ ಥರದಲ್ಲಿ ನಿನ್ನ ಗುಣಗಾನವನ್ನು ಮಾಡುತ್ತಾ ನಿನ್ನ ಮೆಚ್ಚಕ್ಕೋಸ್ಕರ ಬೇಕಾದಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದರೆ, ನೀನೇನು ಮಾಡಿದ್ಯಾ, ಈ ಭೂಮಿಯೊಳಗೆ ಬಂದು ಅದರ ಪ್ರೀತಿಗೆ ಸಿಲುಕಿ, ನೀನು ಪಾರ್ಥನ ಪ್ರೀತಿಗೆ ಸಿಲುಕಿ ಅವನ ರಥಕ್ಕೆ ನೀನು ಸಾರಥಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ಯಾ. ಇದನ್ನು ನೋಡಿದ ಮೇಲೆ ನನಗೆ ನಿಜವಾಗ್ಲೂ ಸಂಶಯ ಬರ್ತಾ ಇದೆ. ನೀನು ದೊಡ್ಡವನೋ ನಿನ್ನ ದಾಸರೇ ದೊಡ್ಡವರು. ಪಾರ್ಥ ಯಾರು? ಅವನು ನೀನು ದಾಸ, ಆದರೆ ನೀನು ಅವನೇ ಸಾರಥಿ ಆಗಿಬಿಟ್ಟಿದೆಯಲ್ಲಪ್ಪ ಅಂತ ಇಲ್ಲಿ ಎರಡನೇ ಉದಾಹರಣೆ ಕೊಡ್ತಾ ಇದ್ದಾರೆ. ಮೂರನೇ ಉದಾಹರಣೆ. ಪರಮ ಪುರುಷ ಪರಬೊಮ್ಮನೆಂದೆನು ತಲಿ ನಿರುತ ಶ್ರುತಿಯು ಕೊಂಡಾಡಲು, ಪರಮ ಪುರುಷ ಪರಬೊಮ್ಮನೆಂದೆನು ತಲಿ ನಿರುತ ಶ್ರುತಿಯು ಕೊಂಡಾಡಲು, ಪಾಂಡವರ ರಮನೆ ಅಟ್ಟೊಳಿಗದವನಂದದಿ, ಪಾಂಡವರ ಅರಮನೆ ಅಟ್ಟೋಳಿಗದವನಂದದಿ, ಕರದಲ್ಲಿಗೆ ಹೋಗಿ ಕಾಯ್ದ ಮೇಲೆ. ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ, ಪರಮ ಪುರುಷ ಯಾರು? ಪುರು ಅಂತಂದರೆ ಈ ದೇಹದೊಳಗಿರುವಂತಹ ಭಗವಂತ, ಮತ್ತು ಈ ಬ್ರಹ್ಮಾಂಡದಲ್ಲಿರುವಂಥ
ಪರಮಾತ್ಮ, ಆ ಬ್ರಹ್ಮಾಂಡದಲ್ಲಿರುವಂಥ ಪರಮಾತ್ಮ, ದೇಹದ ಒಳಗಿರುವ ಬಿಂಬರೂಪಿಯಾದ ಪರಮಾತ್ಮ, ಇದೆಲ್ಲವನ್ನು ನಿಯಾಮಿಸಿಕೊಂಡು ಎಲ್ಲ ಕಡೆ ವ್ಯಾಪ್ತನಾಗಿರುವಂಥ ಪರಮ ಪುರುಷನಾದಂಥ ಪರಮಾತ್ಮ, ನಮ್ಮ ಕ್ಷರ ಮತ್ತು ಅಕ್ಷರ ಪುರುಷ ಎರಡಕ್ಕಿಂತ ಮಿಗಿಲಾಗಿರುವಂತಹ ಪುರುಷೋತ್ತಮನಾದಂಥ ಪರಮಾತ್ಮ ಅಂತ ನಿನ್ನನ್ನು ಶ್ರುತಿ ಅಂದ್ರೇನು, ವೇದಗಳು ಒಂದೇ ಸಮ ಕೊಂಡಾಡ್ತಾ ಇದೆ, ಹೊಗಳ್ತಾ ಇದೆ. ಆದರೆ ನೀನೇನು ಮಾಡಿದ್ಯಾ ಅಂದರೆ ಪಾಂಡವರ ಮನೆಯ ಅಟ್ಟೂಳಿಗದವನಂದದಿ, ಅಂದರೆ ಸಣ್ಣ ಕೆಲಸದವನ ಥರ ಅವ್ರು ಕರೆದಲ್ಲೆಲ್ಲ ಹೋಗಿ ಅವ್ರನ್ನ ಕಾಯ್ತಾ ಇದೆಯಲ್ಲ. ಅಂದರೆ ಏನು, ದ್ರೌಪದಿ ವಸ್ತ್ರಾಪರಣ ಆದಾಗ ಕೈ ಬಿಟ್ಬಿಡ್ತಾಳೆ, ಸೀರೆ ಬಿಟ್ಟು ಕೃಷ್ಣ ಅಂದಿದ ತಕ್ಷಣ ಬಂದು ಅವಳಿಗೆ ಅಕ್ಷಯ ಅಂಬರ ಕೊಟ್ಟ. ಮತ್ತು ಅವರು ಕಾಡಿಗೆ ಹೋದಾಗ ಅವರಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟ ಅಡುಗೆ ಮಾಡ್ಕೊಳ್ಳೋಕ್ಕೆ. ದೂರ್ವಾಸರು ಬಂದುಬಿಟ್ಟಿದ್ದಾರೆ, ಊಟ ಆಗೋಗಿದೆ, ಇನ್ನೇನು ಅಡುಗೆ ಬರಲ್ಲ, ಏನು ಮಾಡಲಪ್ಪ ಕೃಷ್ಣ ಅಂತ ಕೂಗಿದ ತಕ್ಷಣ ಅಲ್ಲಿಗೆ ಬಂದೇನು ಮಾಡ್ದ, ಒಂದು ಅಗಳದ ಬಾಯಿಗೆ ಹಾಕ್ಕೊಂಡು ಸಂಪೂರ್ಣ ಜಗತ್ತಿಗೆ ತೃಪ್ತಿಯನ್ನು ಕೊಟ್ಬಿಟ್ಟ. ಈ ರೀತಿ ಅವ್ರು ಕರೆದಲ್ಲಿಗೆ ಎಲ್ಲೆಲ್ಲಿ ಕರೀತಾರೋ ಅಲ್ಲಲ್ಲಿಗೆ ನೀನು ಓಡಿ ಓಡಿ ಹೋಗಿ ಅವರನ್ನು ಕಾಪಾಡ್ತಾ ಇದೆಯಾ. ಇದನ್ನು ನೋಡಿದ ಮೇಲೆ ನನಗೆ ಏನು ಸಂಶಯ, ನೀನೇ ಬಲ್ಲಿದನೋ ಹರಿ ನಿನ್ನ ದಾಸರು ಬಲ್ಲಿದರು. ಅಂದರೆ ಇಷ್ಟು ಭಕ್ತ ಪರಾಧೀನ ಭಗವಂತ ಅನ್ನೋದನ್ನು ಇಲ್ಲಿ ತೋರಿಸ್ತಿದ್ದಾರೆ. ಮಮ ಪ್ರಾಣಾಕಿ ಪಾಂಡವಾಹ ಅಂತ ಹೇಳ್ಕೊಂಡಿದ್ದಾನೆ ಕೃಷ್ಣ. ಅಂದರೆ ಧರ್ಮ ನಿಷ್ಠೆ ಇರೋರಿಗೆ, ಧರ್ಮಿಷ್ಠರಿಗೆ, ಭಗವಂತನ ಕಂಡ್ರೆ ತುಂಬ ಪ್ರೀತಿ ಇರೋರನ್ನ ಅವನು ಹೆಂಗೆ ಕಾಪಾಡ್ತಾನೆ. ಅನನ್ಯಾ ಚಿಂತೆಯಂತವಾಮಿ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮಹಾಮ್ಯಂ. ಯಾರು ನನ್ನನ್ನು ಸದಾ ನೆನೆಸ್ಕೊತಾ ಇರ್ತಾರೆ, ಅವರ ಯೋಗ ಅಂತಂದರೆ ಅವ್ರಿಗೇನು ಬೇಕೋ ಅದನ್ನು ಕೊಡ್ತೀನಿ, ಅದನ್ನು ಕ್ಷೇಮವಾಗಿರೋ ನಮ್ಮ ಹತ್ರ ಇರೋದು ಹಾಳಾಗ್ದಂಗೆ ನೋಡ್ಕೊಳ್ಳೋನು ಯಾರು, ಆ ಭಗವಂತ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿದ ಹಾಗೇನೇನೆ ಪಾಂಡವರ ವಿಷಯದಲ್ಲಿ ನಿರಂತರವಾಗಿ ಅವ್ರನ್ನ ಕಾಯ್ದಿದ್ದಾನೆ ಅಂತ ಮೂರನೇ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ನಾಲ್ಕನೇದು ಹೇಳ್ತಾ ಇದ್ದಾರೆ, ಧುರದಲ್ಲಿ ಪಣೆಯ ನೊಡೆದ ಭೀಷ್ಮನ ಸಂಹರಿಪೆನೆಂದು ಚಕ್ರವ ಪಿಡಿಯೇ ಹರಿ ನಿನ್ನ ಕರುಣದ ಕವಚ ತೊಟ್ಟು ತಾನಿರುವ ಕಾರಣ ಸುಮ್ಮನೆ ತಿರುಗಿದ ಮೇಲೆ ನೀನೇ ಬಲ್ಲಿದನೋ ಹರಿ ನಿನ್ನ ದಾಸರು ಬಲ್ಲಿದರು. ಈ ನುಡಿನಲ್ಲಿ ಭೀಷ್ಮನ ತಗೊಂಡಿದ್ದಾರೆ. ಭೀಷ್ಮ ಒಂದೇ ಸಮ ಪಾಂಡವರ ಸೈನ್ಯನೆಲ್ಲ ಧ್ವಂಸ ಮಾಡ್ತಾಯಿದ್ರೆ ಅರ್ಜುನ ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ, ತಾತ ಅಂತ ಪ್ರೀತಿ ಇನ್ನೂ ಕೂಡ ಅವನು ಸರಿಯಾಗಿ ಯುದ್ಧ ಮಾಡ್ತಾಯಿಲ್ಲ. ಕೃಷ್ಣನಿಗೆ ತುಂಬ ಸಿಟ್ಟು ಬಂದ್ಬಿಡತ್ತೆ. ಸಿಟ್ಟು ಬಂದಾಗ ಅವನೇನು ಶಪಥ ಮಾಡಿರ್ತಾನೆ, ಕೃಷ್ಣ ಶಪಥ ಮಾಡಿರ್ತಾನೆ ಯಾವ ಆಯುಧಾನೂ ಇಟ್ಕೊಳ್ಳಲ್ಲ ಅಂತ. ಆದರೆ ಭೀಷ್ಮ ಒಂದು ಪ್ರತಿಜ್ಞೆ ಮಾಡಿರ್ತಾರೆ, ನಿನ್ನ ಕೈಲಿ ಆಯುಧ ಇಡಿಸ್ತೀನಿ ನಾನು ಅಂತಂದ್ಬಿಟ್ಟು. ಆ ಭಕ್ತ ಭೀಷ್ಮನ ಪ್ರತಿಜ್ಞೆನ ನಾನು ಸುಳ್ಳು ಮಾಡಬಾರ್ದು ಅಂತ ಹೇಳಿ ಏನು ಮಾಡ್ತಾನೆ, ಸಿಟ್ಟು ಮಾಡ್ಕೊಂಡಂಗೆ ನಾಟಕ ಮಾಡಿ ಅಲ್ಲಿದ್ದಂಥ ಒಂದು ಚಕ್ರವನ್ನು ಎತ್ಕೋತಾನೆ. ಯಾವ ಚಕ್ರ ಅದು, ಒಂದು ಗಾಲಿ ಚಕ್ರ ಬಿದ್ದಿರುತ್ತೆ, ಅದನ್ನು ತನ್ನ ಕೈಲಿ ಇಟ್ಕೊಂಡ್ಬಿಡ್ತಾನೆ. ಅರ್ಜುನನಿಗೆ ಹೇಳ್ತಾನೆ, ನೀ ಸರಿಯಾಗಿ ಯುದ್ಧ ಮಾಡ್ತಿಲ್ಲ, ನಾನೇ ಒಂದೇ ನಿಮಿಷದಲ್ಲಿ ಚಕ್ರದಲ್ಲಿ ಪೂರ್ತಿ ಎಲ್ಲರನ್ನು ಸಂಹಾರ ಮಾಡುವಂಥ ಶಕ್ತಿ ನನಗಿದೆ, ನೀನೇನು ಬೇಕಾಗಿಲ್ಲ ನನಗೆ ಅಂತ ತೋರಿಸೋದು ಒಂದಿರುತ್ತಿದ್ರಲ್ಲಿ. ಇನ್ನೊಂದು ಭೀಷ್ಮರ ಪ್ರತಿಜ್ಞೆನ ನಾನು ನಿಜ ಮಾಡಬೇಕು ಅಂತ ಅವನ ಮೇಲೆ ಕಾರುಣ್ಯ ತೋರಿಸಿ ಮಾಡ್ತಾನೆ. ಎಲ್ಲ ಮಾಡಿದ ತಕ್ಕ ಆದರೆ ಭೀಷ್ಮನ ಮೇಲೆ ಚಕ್ರ ಬಿಡೋದಿಲ್ಲ, ಅವರು ಕೈಗೆ ಇಟ್ಕೋತಾರೆ ಅಷ್ಟೇ. ಭೀಷ್ಮರು ಏನು ಮಾಡ್ತಾರೆ, ಕೈ ಮುಗಿದು ಬಿಡ್ತಾರೆ. ಶರಣಾಗತ ವತ್ಸಲ, ಯಾರು ಕೈ ಮುಗಿತಾರೆ ಅವ್ರನ್ನ ಕಾಪಾಡಿಬಿಡ್ತಾನೆ ಪರಮಾತ್ಮ. ಅವ್ರನ್ನ ಎಲ್ಲ ತಪ್ಪು ಕ್ಷಮಿಸಿಬಿಡುವಂಥ ಕರುಣಾಮಯಿ ಕರುಣಾಸಾಗರ. ಅವಾಗ ಇಲ್ಲೇನು ಹೇಳ್ತಾರೆ ದಾಸರು, ಹರಿ ನಿನ್ನ ಕರುಣದ ಕವಚ ತೊಟ್ಟು ತಾನಿರುವ ಕಾರಣ. ಏನು ಮಾಡಿದ್ದಾರೆ ಭೀಷ್ಮರು, ಹರಿಯ ಕರುಣಾ ಕವಚವನ್ನು ತೊಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಅವನ ಕಾರುಣ್ಯವೇ ಅವರಿಗೆ ಕವಚ ಆಯಿತು. ಸುಮ್ಮನೆ ತಿರುಗಿದ ಮೇಲೆ ಆ ಕೈ ಮುಗ್ದಿದ ತಕ್ಷಣ ಏನು ಮಾಡ್ತಾನೆ, ತನ್ನ ಕಾರುಣ್ಯದ ಕವಚನ ಅವ್ರಿಗೆ ತೊಡಿಸ್ಬಿಟ್ಟು ಅಲ್ಲಿಂದ ಹಿಂದೆ ತಿರುಗಿಬಿಡ್ತಾನೆ ಪರಮಾತ್ಮ. ಈ ಥರ ನೀನು ಹಿಂದೆ ತಿರುಗಿದ ಮೇಲಂತೂ ನನಗೆ ನಿಜವಾಗ್ಲೂ ಸಂಶಯ ಇದೆಯಪ್ಪ ಅಂತಾರೆ ದಾಸರು. ನೀನೇ ಬಲ್ಲಿದನೋ ಹರಿ ಇನ್ನು ದಾಸರೇ ಬಲ್ಲಿದರು ಅಂತ ಕೇಳ್ತಾ ಇದ್ದಾರೆ. ಇದು 4ನೇ ಉದಾಹರಣೆ ಆಯಿತು. 5ನೇ ಉದಾಹರಣೆ ಹೇಳ್ತಾರೆ, ತರಳನು ಕರೆಯಲು ಭರದಿ ಕಂಬದಿ ಬಂದು ನರ ಮೃಗ ರೂಪದಿಂದವನ ಕಾಯ್ದೆ.
ತರಳ ಅಂದರೆ ಯಾರಿಲ್ಲಿ? ಪ್ರಹ್ಲಾದ ಕೂಗಿದ ತಕ್ಷಣ ಎಲ್ಲಿಂದ ಬರ್ತಾರೆ? ಕಂಬದಿಂದಾನೇ ಬಂದುಬಿಡ್ತಾರೆ. ಇಲ್ಲಿದ್ದಾನೆ ನೀನು ಪರಮಾತ್ಮ, ಇಲ್ಲೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ಇದ್ದೇ ಇದ್ದಾನೆ ಅಂತ ಅವನು ಹೇಳಿದ್ದ. ಅವನ ಮಾತನ್ನು ಸುಳ್ಳು ಮಾಡಬಾರ್ದು ಅಂತ ಒಂದು, ಇಷ್ಟು ದ್ವೇಷ ಮಾಡ್ತಿದ್ದಾನಲ್ಲ ತಂದೆ, ಇವನಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂತ ಒಂದು, ನನ್ನ ಭಕ್ತನ ನಾನು ಕಾಪಾಡಬೇಕು ಅಂತ ಒಂದು, 3 ಕಾರಣಕ್ಕೋಸ್ಕರ ಮತ್ತು ನಮಗೆಲ್ಲ ನಾನು ಎಲ್ಲ ಕಡೆ ಇದ್ದೀನಿ, ಸರ್ವಂತರ್ಯಾಮಿ, ಜೀವಗಳಲ್ಲಷ್ಟೇ ಅಲ್ಲ ಜಡದಲ್ಲೂ ನಾನಿದ್ದೀನಿ ಅನ್ನುವಂತಹ ಸತ್ಯವನ್ನು ತೋರ್ಸೋಕ್ಕೋಸ್ಕರ ಏನು ಮಾಡ್ತಾನೆ ಭಗವಂತ? ಕಂಬದಿಂದ ಬರ್ತಾನೆ. ನರಮೃಗ ರೂಪದಿ, ನರಮೃಗ ಆದರೆ ಅವನು ಏನು ವರ, ತನ್ನ ಭಕ್ತರ ಬಗ್ಗೆ ಎಷ್ಟು ಕಾರುಣ್ಯ ಅಂದರೆ, ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಆ ವರ ಸುಳ್ಳಾಗಬಾರ್ದು, ಸಂಹಾರನೂ ಆಗಬೇಕು, ಆದರೆ ವರದ ಪ್ರಕಾರನೇ ಸಂಹಾರ ಆಗಬೇಕು. ನರನೂ ಆಗಿರಬಾರ್ದು, ಮೃಗನೂ ಆಗಿರಬಾರ್ದು ಅಂತ ವರ ಕೊಟ್ಟಿದ್ದಾರಲ್ಲ, ನರ ಮೃಗ ವೇಷದಿಂದ ಬರ್ತಾನೆ. ಮನೆ ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸಲ ಮೇಲೆ ಕೂತ್ಕೋತಾನೆ, ಮೇಲೂ ಅಲ್ಲ ಕೆಳಗೂ ಅಲ್ಲ, ತನ್ನ ತೊಡೆ ಮೇಲೆ ಇಟ್ಕೋತಾಳೆ. ಯಾವ ಆಯುಧನೂ ಅಲ್ಲ, ತನ್ನ ಉಗುರನ್ನೇ ಆಯುಧ ಮಾಡಿಕೊಂಡು ಅವನ ಕರುಳನ್ನು ಸೀಳ್ತಾನೆ. ಇಂಥ ಭಗವಂತ ವರದಾಯಕ ಪುರಂದರ ವಿಠಲ ನಿನ್ನ ಸ್ಮರಿಪರ ಮನದಲ್ಲಿ ಸೆರೆ ಸಿಕ್ಕಿದ ಮೇಲೆ ಏನು ಮಾಡ್ತಾನೆ ಅವನು? ತನ್ನ ಸ್ಮರಣೆ ಯಾರು ಮಾಡ್ತಾರೆ ಅವರ ಮನದಲ್ಲಿ ಅವನು ಬಂಧಿತನಾಗ್ಬಿಡ್ತಾನೆ. ಅದಕ್ಕೋಸ್ಕರನೇ ಆಂಜನೇಯನ ಹೃದಯದಲ್ಲಿ ಯಾರಿದ್ದಾರೆ? ರಾಮದೇವರಿದ್ದಾರೆ. ನಿರಂತರ ರಾಮನಾಮ ಸ್ಮರಣೆ ಮಾಡುವಂಥ ಆಂಜನೇಯನ ಹೃದಯ ಕಮಲದಲ್ಲಿ ರಾಮ ಸೀತೆಯರು ಅಲ್ಲಿ ವಾಸವಾಗಿದ್ದಾರೆ. ಅದಕ್ಕೋಸ್ಕರ ನಮಗೇನು ಹೇಳ್ತಿದ್ದಾರೆ? ಸ್ಮರಣೆ ಮಾಡಿ. ನೀವು ಸ್ಮರಣೆ ಮಾಡಿದ್ರೆ ನಿಮ್ಮ ಹೃದಯ ಕಮಲದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾನೆ ಭಗವಂತ, ಅಲ್ಲಿ ಸೆರೆ ಸಿಕ್ಬಿಡ್ತಾನೆ, ಅಂದರೆ ಬಂಧಿತನಾಗ್ಬಿಡ್ತಾನೆ. ನಮ್ಮ ಭಗವಂತನ ನಾವು ಬಂಧಿಸ್ಬೇಕಂದ್ರೆ ನಾವು ಮಾಡಬೇಕಾಗಿರೋದೇನು? ಅವನ ನಾಮಸ್ಮರಣೆ, ಅವನ ಚಿಂತನೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ 9 ರೀತಿಯ ಭಕ್ತಿಗಳಲ್ಲಿ ಇಲ್ಲಿ ಸ್ಮರಣ ಭಕ್ತಿಯ ಶಕ್ತಿಯನ್ನು ಅವರು ತೋರಿಸ್ತಾ ಇದ್ದಾರೆ. ವರದಾಯಕ ಪುರಂದರ ವಿಠಲ ಏನು ಕೊಡ್ತಾನವನು? ನಮಗೆಲ್ಲ ವರಗಳನ್ನು ಕೊಡುವಂತಹ ಪುರಂದರ ವಿಠಲ ನಿನ್ನ ಸ್ಮರಿಪರ ಮನದಲ್ಲಿ ಸೆರೆ ಸಿಕ್ಕಿದ ಮೇಲೆ ನೀನೇ ಬಲ್ಲಿದನು ಹರಿ, ನಿನ್ನ ದಾಸರು ಬಲ್ಲಿದರು. ತರಳನು ಕರೆಯಲು ಭರದಿ ಕಂಬದಿ ಬಂದು ನರ ಮೃಗ ರೂಪದಿಂದ ವನ ಕಾಯ್ದೆ. ವರದಾಯಕ ಪುರಂದರ ವಿಠಲ ನಿನ್ನ ಸ್ಮರಿಪರ ಮನದಲ್ಲಿ ಸೆರೆ ಸಿಕ್ಕಿದ ಮೇಲೆ, ಸ್ಮರಿಪರ ಮನದಲ್ಲಿ ಸೆರೆ ಸಿಕ್ಕಿದ ಮೇಲೆ ನೀನೇ ಬಲ್ಲಿದನು ಹರಿ, ನಿನ್ನ ದಾಸರು ಬಲ್ಲಿದರು. ನಾನಾ ತೆರದಿ ನಿಧಾನಿಸಿ ನೋಡಲು ನೀನೇ ಭಕ್ತರಾಧೀನನಾದ ಮೇಲೆ, ನಾನಾ ತೆರದಿ ನಿಧಾನಿಸಿ ನೋಡಲು ನೀನೇ ಭಕ್ತರಾಧೀನನಾದ ಮೇಲೆ ನೀನೇ ಬಲ್ಲಿದನು ಹರಿ, ನಿನ್ನ ದಾಸರು ಬಲ್ಲಿದರು. ಹೀಗೆ ಕಡೆಗೆ ಪ್ರಶ್ನೆ ಮಾಡಿದ್ರಲ್ಲ ಮೊದಲು, ಯಾರಪ್ಪ ಬಲ್ಲಿದರು ಅಂತ ಅನುಪಲ್ಲವಿನಲ್ಲಿ ಉತ್ತರನೂ ಕೊಟ್ಬಿಟ್ಟಿದ್ದಾರೆ. ನೀನು ಭಕ್ತರ ಅಧೀನ ಆಗಿರೋದ್ರಿಂದ ನಾನು ಮತ್ತೆ ನಿನ್ನ ಪ್ರಶ್ನೆ ಮಾಡ್ತಾಯಿದ್ದೀನಿ. ಅಂದರೆ ನಮಗೆ ಹೇಳ್ತಾ ಇದ್ದಾರೆ ಅವನು ಭಕ್ತರ ಅಧೀನ, ನೀವು ಭಕ್ತರಾಗಿ ನೋಡಿ ಭಗವಂತ ಹೆಂಗೆ ನಿಮ್ಮನ್ನು ಕಾಪಾಡ್ತಾನೆ ಅಂತ. ಇಲ್ಲೆಲ್ಲ ಉದಾಹರಣೆಗಳಿದೆ. ಹೀಗೆ ಹೆಂಗೆ 5 ಜನನ ಯಾವಾಗಲೂ ಕಾಪಾಡಿದಾನಲ್ಲ, ಅದೇ ರೀತಿ ನಿಮ್ಮನ್ನೂ ಕಾಪಾಡ್ತೀವಿ. ಇನ್ನೂ ಅನೇಕ ಉದಾಹರಣೆಗಳಿದೆ ಭಾಗವತದಲ್ಲಿ. ಅದರಲ್ಲಿ ಕೆಲವು ಉದಾಹರಣೆಗಳನ್ನು ಇಲ್ಲಿ ನಾವು ಚಿಂತನೆ ಮಾಡಿದ್ದೀವಿ. ಈ ಅಧಿಕ ಮಾಸದ ಪರ್ವಕಾಲದಲ್ಲಿ ಭಾಗವತ ಕಥೆಗಳನ್ನು ಚಿಂತನೆ ಮಾಡೋದೇ ತುಂಬ ಆನಂದದಾಯಕ ಮತ್ತು ತುಂಬ ಫಲ ಇದೆ ಅದರಲ್ಲಿ. ಆದ್ದರಿಂದ ಇವತ್ತು ಇಷ್ಟು ದಾಸರ ಕೃತಿಯ ಚಿಂತನೆಯನ್ನು ಮಾಡ್ತಾ ಭಾಗವತ ಕಥೆಗಳ ಚಿಂತನೆ ಆಗಿದೆ, ಭಗವಂತನ ಚಿಂತನೆ ಆಗಿದೆ. ಎಲ್ಲರಿಗೂ ಸನ್ಮಂಗಳವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ, ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣ.